ಇವ್ರಿಗೆಲ್ಲ ಜಾಮೀನ್ ಯಾರು ಕೊಡಿಸ್ತಿದ್ದಾರೆ ಅಂತ ಹುಡ್ಕೊಂಡೊಬ್ರನ್ನ ಹೋಗಿದ್ವಿ. ಅಲ್ಲಿಗೆ ಹೋಗಿದ್ದಾಗ ಅವರಲ್ಲಿಂದ ಎಸ್ಕೇಪ್ ಆಗಿದ್ರು. ಹೌದು ಇನ್ಸ್ಪೆಕ್ಟರ್, ಜಾಮೀನ್ ಯಾವಾಗ ಸಿಕ್ಕಿದ್ ಇವ್ರಿಗೆ? ಇವತ್ಕ 23 ದಿನ ಆತ್ರಿ ಸರ. ಜಾಮೀನ್ ಸಿಕ್ಕಿದ ದಿವ್ಸನೇ ಇದನ್ನೆಲ್ಲ ಹೇಳ್ಬೇಕಲ್ವಾ ಚೇತನ್ ಅವ್ರೆ? ಕೇಸ್ ಟ್ರಯಲ್ಗೆ ಅಂತ ನೀವೇ ಹೋಗಿರ್ತೀರಾ, ಬೇಲ್ ವಾರೆಂಟ್ ಇದ್ರ ಬಗ್ಗೆ ಎಲ್ಲ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀರಾ, ಮತ್ ಯಾಕೆ ಹೇಳಿಲ್ಲ? ಸಾರಿ ಮೇಡಮ್ ಅವರ, ನಾನು ರಸ್ದಾಗಿದ್ದೆ, ನಮ್ಮಣ್ಣ ತೀರ್ಕೊಂಡಿದ್ದಾರಿ. ಓಹ್ ಪರವಾಗಿಲ್ಲ. ವಿಕ್ರಾಂತ್ ಅವ್ರೆ, ಏನ್ ನಡೀತಿದೆ? ಈ ನಟೋರಿಯಸ್ ಕ್ರಿಮಿನಲ್ಗಳಿಗೆ ಬೇಲ್ ಕೊಡಿಸಿ ಹೊರಗೆ ಕರ್ಕೊಂಡು ಬರೋದು, ಆಮೇಲೆ ಇನ್ನೊಂದಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ನ ಮಾಡಿಸೋದು. ಹಾಗಿದ್ರೆ ಬೇಲ್ ಕೊಡ್ಸೋನು ಮತ್ತೆ ಊರಿಗೆ ಬಂದಿದ್ದಾನೆ ಅಂತ ಆಯ್ತು. ಹೋದ್ಸಲ ಮಿಸ್ ಆದ, ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ವಿಕ್ರಾಂತ್ ಅವ್ರೆ, ಒಂದ್ ಕೆಲ್ಸ ಮಾಡೋಣ, ಜಯತೀರ್ಥ ಸರ್ ಹತ್ರ ಈ ವಿಷಯನ ಹೇಳೋಣ. ನನಗ್ಯಾಕೋ ಇದು ಸಣ್ಣ ವಿಷಯ ಅಂತ ಅನ್ನಿಸ್ತಿಲ್ಲ. ಇನ್ಸ್ಪೆಕ್ಟರ್, ನಾನೀಗ ಡಿವಿಷನಲ್ ಕಮಿಷನರ್ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಅಷ್ಟರಲ್ಲಿ ಈ ಫೋರ್ಜರಿ ವೈಕುಂಠ ಮತ್ತೆ ಸಂಗ್ಯಾ ಇವ್ರಗಳ ರೆಕಾರ್ಡ್ಸ್ನ ತೆಗೆಸಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಆ ಕಾಂಟ್ಯಾಕ್ಟ್ ನಂಬರ್ ಇಂದ ಅವ್ರ ಕಾಲ್ ಡೀಟೇಲ್ಸ್ನ ತೆಗೆಸಿ. ಇವ್ರಿಗೆಲ್ಲ ಬೇಲ್ ಕೊಡಿಸ್ತಾ ಇದ್ದಾನಲ್ಲ ಆ ಗುರುಶಾಂತಪ್ಪ, ಅವ್ನ ನಂಬರ್ ಸಿಗುತ್ತೆ. ನಂಬರ್ ಸಿಕ್ಕಿದ ಕೂಡಲೇ ನಂಗೆ ಕಳಿಸಿ. ಆಯ್ತ್ರಿ ಸರ. ವಿಕ್ರಾಂತ್ ಅವ್ರೆ, ಬನ್ನಿ ಹೋಗೋಣ. ಜಯತೀರ್ಥ ಸರ್ ಆಮೇಲೆ ಸಿಕ್ಕಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಸಂಗ್ಯಾ ವೈಕುಂಠ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆಯಲ್ಲ, ಲೊಕೇಶನ್ ಪತ್ತೆ ಹಚ್ಚೋಣ. ಬನ್ನಿ, ಲೇಟ್ ಆಗೋದು ಬೇಡ. ಬರ್ತೀವಿ ಸರ್. ಆತ್ರಿ ಮೇಡಮ್. ನೀವು ಈ ವಿಷಯನ ನನ್ನ ಹತ್ರ ತರಬೇಕು ಅಂತೇನಿಲ್ಲ. ಸರ್ಕಾರದವ್ರು ಇನ್ವಾಲ್ವ್ ಆದಾಗ ನೀವು ಬರಬೇಕಾಗತ್ತೆ ಅಷ್ಟೇ. ಆದ್ರೆ ಫೋರ್ಜರಿ ಕೇಸಲ್ಲಿ ಒಳಗ್ ಹೋದವ್ರಿಗೆ ಜಾಮೀನ್ ಸಿಕ್ಕಿದೆ. ಸರ್, ಫೋರ್ಜರಿ ಮಾತ್ರ ಅಲ್ಲ,